ನಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಸಿಗುವ ಶಾಂತಿ, ಸಂತೃಪ್ತಿಯೇ ನೆಮ್ಮದಿ. ಬೇರೆಯವರ ಅಂತಸ್ತಿಗೆ ನಮ್ಮನ್ನು ಹೋಲಿಸಿಕೊಂಡು ಆತಂಕ ಪಡದೆ ನಮಗೆ ಸಿಕ್ಕಿರುವ ಅವಕಾಶದಲ್ಲಿ ಸ್ವತಂತ್ರವಾಗಿ ವಿಹರಿಸುವುದೇ ಜೀವನದಲ್ಲಿ ನೆಮ್ಮದಿಯನ್ನು ಹೊಂದಲು ಮೂಲ ಕಾರಣ. ಇವತ್ತಿನ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಅವಕಾಶಗಳನ್ನು ಉಪಯೋಗಿಸಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅದರಿಂದ ನಮ್ಮ ಜೀವನವನ್ನು, ನಮ್ಮ ಗೌರವವನ್ನು, ಜೊತೆಗೆ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುವ ಜಾಣ್ಮೆ ನೆಮ್ಮದಿಯನ್ನು ನೀಡುತ್ತದೆ. ಆಕಾಶಕ್ಕೆ ಏಣಿ ಇಡುವುದನ್ನು ಬಿಟ್ಟು ಅವಕಾಶಕ್ಕೆ ಏರಲು ಪ್ರಯತ್ನಿಸಿ ಸಾಧಿಸುವುದೇ ನೆಮ್ಮದಿ. ನೆಮ್ಮದಿಯ ಬದುಕಿಗಾಗಿ ಸಂಗ್ರಹಿಸಿದ ಕೆಲವು ಸಲಹೆಗಳು. ಕಳೆದು ಹೋದ ಅವಕಾಶಗಳ ದಿನಗಳ ಬಗ್ಗೆ ಅತಿಯಾದ ಚಿಂತೆ ಬೇಡ. ಆ ಘಟನೆಗಳಿಂದ ಪಡೆದ ಅನುಭವವನ್ನು ವರ್ತಮಾನದಲ್ಲಿ ರೂಢಿಸಿಕೊಳ್ಳಿ. ಮುಂದಿನ ಭವಿಷ್ಯದ ಬಗ್ಗೆ ಗಾಢವಾದ ನಂಬಿಕೆ, ಕಲ್ಪನೆ, ವಿಶ್ವಾಸ ಇಡದೆ ತಲುಪಲು ಯೋಗ್ಯವಾದ ಗುರಿಯನ್ನು ಆರಿಸಿಕೊಳ್ಳಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬ ಉಕ್ತಿಯಂತೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಯೋಗ್ಯವಾದ ಯೋಜನೆಗಳನ್ನು ರೂಪಿಸಿ. ದೈನಂದಿನ ಕಾರ್ಯದಲ್ಲಿ ನಮ್ಮದೇ ಆದ ಯೋಚನೆ, ಶಿಸ್ತು, ಸಮಯ ಪ್ರಜ್ಞೆ ರೂಢಿಸಿಕೊಳ್ಳಿ. ಪರೋಪಕಾರ ಮಾಡಿ ಅದರಿಂದ ಮಾನಸಿಕ ನೆಮ್ಮದಿ ಪಡೆಯಿರಿ. ನಮಗೆ ಸಹಾಯಕರಾದವರನ್ನು ಸ್ಮರಿಸಿ ಅಂತಹ ಕೃತಜ್ಞತಾಭಾವ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ನಮಗೆ ಹೊಂದದ ವಿಷಯ, ವ್ಯಕ್ತಿ, ಆಹಾರ ವಿಹಾರಗಳನ್ನು ದೂರವಿಡಿ. ಹಿತಮಿತವಾದ ವ್ಯಾಯಾಮ, ಆಟೋಟ, ನಮ್ಮ ಹಿತೈಷಿಗಳೊಂದಿಗಿನ ಹರಟೆ, ಹಾಸ್ಯ ಮುಂದುವರಿಸಿ. ಇನ್ನೂ ಅನೇಕ ವಿಧವಾದ ಸಕಾರಾತ್ಮಕ ಯೋಚನೆಯೊಂದಿಗೆ ನೆಮ್ಮದಿಯನ್ನು ಪಡೆಯೋಣ. ಸರ್ವೇ ಜನಾಃ ಸುಖಿನೋ ಭವಂತು.